ಶಾಸಕರ ಜೊತೆ ಮುಂದುವರಿಸಿದ ಸಿಎಂ ಡಿಕೆ ಶಿವಕುಮಾರ್ ಅವರ ಸಭೆ ಇವತ್ತು ಬೆಂಗಳೂರಿನ ನಗರ ಗ್ರಾಮ ಹಿಂದಿನ ಪರಾಜಿತ ಅಭ್ಯರ್ಥಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಶಾಸಕರ ಕುಂದುಕೊರತೆಗಳು ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸೋದು ಸಿಎಂ. ಮಧ್ಯಾಹ್ನ 3 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಮೀಟಿಂಗು. ಶಾಸಕರ ಸಭೆಗೂ ಮೊದಲು ಎಂಎಲ್ಸಿಗಳ ಸಭೆ ಕರೆದಿರೋದು ಸಿಎಂ. ನಿರಂತರವಾಗಿ ಮ್ಯಾರಥಾನ್ ಮೀಟಿಂಗ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 12:30ಕ್ಕೆ ಎಂಎಲ್ಸಿಗಳ ಜೊತೆಗೆ ಸಿಎಂ ಮೀಟಿಂಗ್ ಮಾಡ್ತಾರೆ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಸಭೆಯಲ್ಲಿ ಮಹತ್ವದ ಚರ್ಚೆ ಆಗತ್ತೆ. ಶಾಸಕರ ಸಭೆಯಲ್ಲಿ ಭಾಗಿಯಾಗ್ತಾರೆ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ. ಯಾಕಂದ್ರೆ ಅಸಮಾಧಾನಿತರಲ್ವಾ, ಇಬ್ಬರಿಗೂ ಸ್ಥಾನಮಾನ ಬೇಕು ಅನ್ನೋದನ್ನ ಕೇಳ್ಕೊಂಡಿದ್ರು. ಸೊ ಹಾಗಾಗಿ ಒಂದ್ ಸ್ವಲ್ಪ ಮುನಿಸ್ಕೊಂಡಿದ್ದಾರೆ. ಈಗ ಎಲ್ಲದರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಪ್ರಿಯಾ ಕೃಷ್ಣ ಅವರಿಗೆಲ್ಲೂ ಏನು ರಿಯಾಕ್ಷನ್ಸ್ ಕೊಡದೇ ಇದ್ರು ಎಂ ಕೃಷ್ಣಪ್ಪ ಅವರು ನಂಗಾದ್ರೂ ಕೊಡಿ, ಪ್ರಿಯಾ ಕೃಷ್ಣಂಗಾದ್ರೂ ಕೊಡಿ ಅಂತ ಕೇಳ್ಕೊಂಡು ಸುಮ್ಮನೆ ಇದ್ದಾರೆ. ನೋಡ್ತೀನಿ, ನಾನು ಡೆಡ್ಲೈನ್ ಕೊಡ್ತೀನಿ ಅಂತ ಅವರೇ ಒಂದು ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತಾದ್ರೂ ಭಾಗಿಯಾಗ್ತಾರ ಸಿಎಂ ಕರೆದಿರೋ ಈ ಸಭೆಗೆ ಅಂತ ಬೆಂಗಳೂರಿನವರೇ ಅಲ್ವಾ, ಆ ಕಾರಣಕ್ಕಾಗಿ. ಇನ್ನು ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವಂತಹ ಇಬ್ಬರು ಶಾಸಕರು ಅಧಿವೇಶನದಿಂದಲೂ ಕೂಡ ದೂರ ಉಳಿದಿದ್ರು, ಬರಲೇ ಇಲ್ಲ ಅಧಿವೇಶನಕ್ಕೂ ಕೂಡ. ನಾವು ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ದೀವಿ, ಬಿಜೆಪಿ ಪ್ರಾಬಲ್ಯ ಇರುವಂತ ಕ್ಷೇತ್ರ, ಕಾಂಗ್ರೆಸ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ನೀವು ಕೇಳ್ದಾಗೆಲ್ಲ ಪ್ರತಿಭಟನೆಗೆ, ಹೋರಾಟಕ್ಕೆ ದೆಹಲಿಗೆ, ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಅಂತ ಫ್ಲೈಟ್ನಲ್ಲೇ ಕಾರ್ಯಕರ್ತರನ್ನು ಕರ್ಕೊಂಡು ಬಂದಿದ್ದೀವಿ. ಯಾವತ್ತು ಏನು ನಮ್ಗೆ ಅದು ಬೇಕು ಇದು ಬೇಕು ಕೊಡಬೇಕು ಕೊಡಲೇಬೇಕು ಕೊಟ್ಟೆ ಕೊಡಿ ಅಂತೆಲ್ಲ ಕೇಳ್ಕೊಂಡೂ ಇಲ್ಲ. ಹೀಗಿದ್ದು ನೀವು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಅಂದರೆ ಏನರ್ಥ? ಸೊ ಹಾಗಾಗಿ ನಾವು ಯಾವುದಕ್ಕೂ ಕೂಡ ಬರಲ್ಲ. ನೀವೇನಾರ ಮಾಡ್ಕೊಳ್ಳಿ, ನಮ್ಮಿಬ್ರಲ್ಲಿ ಒಬ್ರಿಗೆ, ತಂದೆ ಮಗ ಇಬ್ರು, ನಮ್ಮಿಬ್ರಲ್ಲಿ ಒಬ್ರಿಗೆ ಒಂದು ಸ್ಥಾನ ಅಂತೂ ಕೊಡಲೇಬೇಕು. ಯೂತ್ಸ್ ಅಂತ ಬಂದಾಗ ಪ್ರಿಯ ಕೃಷ್ಣ ಕೊಡಿ, ಇಲ್ಲ ಹಿರಿಯರು ನಿರಂತರವಾಗಿ ಗೆದ್ಕೊಂಡು ಬಂದಿದ್ದಾರೆ ನನಗೆ ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಅವರು ಬರ್ತಾರಾ ಆರ್ ಬರಲ್ವಾ? ಸಮಾಧಾನ ಆಗಿದ್ದರೆ ಬರಬಹುದು, ಇನ್ನೂ ಅಸಮಾಧಾನ ಮುಂದುವರೆದಿದ್ರೆ ಬರ್ದೇನೂ ಇರಬಹುದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ನಿರಂತರವಾದಂಥ ಮ್ಯಾರಥಾನ್ ಮೀಟಿಂಗ್ಸ್ಗಳನ್ನು ಸಿಎಂ ಇಟ್ಕೊಂಡಿದ್ದಾರೆ. ಪ್ರಶ್ನೆ ಇರೋದು ಅಸಮಾಧಾನಿತರು ಕೂಡ ಇದರಲ್ಲಿ ಭಾಗಿಯಾಗ್ತಾರಾ ಅಂತ, ಏನೆಲ್ಲ ಆಗಬಹುದು ಅಂತ ಸ್ವಾಮಿ. ನಿತಿ, ಇವತ್ತು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಶಾಸಕರ ಸಭೆ ನಡೀತಾ ಇರುವಂತದ್ದು. ನಿನ್ನೆಯಿಂದ ಶಾಸಕರ ಜೊತೆ ಹಾಗೂ ಸಚಿವರ ಜೊತೆ ಸಭೆಯನ್ನ ಶುರು ಮಾಡಿದ್ದಾರೆ. ಒಂದಿಷ್ಟು ಅಸಮಾಧಾನಗಳಿಗೆ ಮುಂದಾಗುವಂತಹ ಅಸಮಾಧಾನಗಳಿಗೆ ಈಗಲೇ ಬ್ರೇಕ್ ಹಾಕೋದಕ್ಕೆ ಸಿಎಂ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದಂತಹ ಸಂದರ್ಭದಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಶಾಸಕರು ನೇರವಾಗಿ ಅಪಸ್ವರ ಎತ್ತಿದ್ರು. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ನಮ್ಮ ಕೆಲಸಗಳನ್ನ ಕಚೇರಿಗಳಿಗೆ ತೆಗೆದುಕೊಂಡು ಹೇಳಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಒಂದು ಸ್ಪಂದನೆಗಳು ಬರ್ತಾ ಇಲ್ಲ ಸಚಿವರಿಂದ ಎಂಬ ಅಸಮಾಧಾನ ಹೊರಹಾಕಿದ್ರು. ಇದು ಹೈಕಮಾಂಡ್ ನಾಯಕರವರೆಗೂ ತಲುಪಿತ್ತು. ಆದ್ರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಆಗುವಂತ ಅಸಮಾಧಾನಗಳಿಗೆ ಈಗಲೇ ಬ್ರೇಕ್ ಹಾಕೋದಕ್ಕೆ ಸ್ವತಃ ಶಾಸಕರು ಸೇರಿದಂತೆ ಸಚಿವರ ಜೊತೆ ಸಭೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಹಿರಿಯ ಶಾಸಕರು ಇದ್ದಾರೆ. ಹಿರಿಯ ಶಾಸಕರು ಈಗಾಗ್ಲೇ ಒಂದು ಕಡೆ ಕ್ಯಾಬಿನೆಟ್ ನಲ್ಲಿ ಸಚಿವ ಸ್ಥಾನದ ಅವಕಾಶ ಸಿಗ್ತದಕ್ಕೆ ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ. ನೇರವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಈಗ ಮತ್ತೆ ಅದೇ ವಿಚಾರ ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ರೆ ಮುಂದೊಂದು ದಿನ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ಪಕ್ಷದಿಂದ ಅಂತರವನ್ನು ಕಾಪಾಡ್ಕೊಳ್ತಾರೆ ಹಿರಿಯ ನಾಯಕರು ಎಂಬ ಯೋಚನೆ ಇಟ್ಕೊಂಡು ಈಗ ಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಸಮಸ್ಯೆಗಳನ್ನ ಆಲಿಸೋಕೆ ಮುಂದಾಗಿರುವಂತದ್ದು. ಕ್ಷೇತ್ರಗಳಲ್ಲಿ ಯಾವ ಸಮಸ್ಯೆಗಳಿವೆ, ಬರಗಾಲ ಸಮಸ್ಯೆ ಏನಿದೆ, ಅಭಿವೃದ್ಧಿ ಕೆಲಸಗಳು ಯಾವೆಲ್ಲ ಆಗ್ಬೇಕು, ಸಚಿವರ ಜೊತೆ ಯಾವ ರೀತಿ ಒಂದು ಜೊತೆ ಇರಬೇಕು, ಜೊತೆಯಲ್ಲಿ ಹೋಗ್ಬೇಕು, ಒಟ್ಟಾಗಿ ಕೆಲಸಗಳನ್ನ ಮಾಡಬೇಕು ಎಂಬ ಸಂದೇಶವನ್ನ ಕೊಡೋದಕ್ಕೆ ಸಚಿವರು ಹಾಗೂ ಶಾಸಕರು ಆ ಸಮ್ಮುಖದಲ್ಲೇ ಈಗ ಸಿಎಂ ಸಭೆ ನಡೆಸ್ತಾ ಇರುವಂತದ್ದು. ನಿನ್ನೆ 27 ಜಿಲ್ಲೆಗಳ ಒಂದು ಸಭೆಯನ್ನ ನಡೆಸಿರುವಂತದ್ದು. ಅಂದ್ರೆ ಅಲ್ಲಿನ ಸಚಿವರು, ಸಂಬಂಧಪಟ್ಟಂತ ಸಚಿವರು ಹಾಗೂ ಆಯಾ ತಾಲೂಕುಗಳ ಶಾಸಕರ ಜೊತೆ ಸಿಎಂ ಸಭೆ ನಡೆಸಿ ಸಮಸ್ಯೆಗಳನ್ನ ಆಲಿಸಿರುವಂತದ್ದು. ಇವತ್ತು ವಿಶೇಷವಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಒಂದು ಶಾಸಕರ ಸಭೆ ಹಾಗೂ ಸಚಿವರ ಸಭೆಯನ್ನ ಕರೆದಿರುವಂತದ್ದು. ಪ್ರಮುಖವಾಗಿ ಇದು ಈಗಾಗಲೇ ನಿನ್ನೆ ನಡೆದಂತ ಸಭೆಯಲ್ಲಿ 111 ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಬರಗಾಲ ಹೆಚ್ಚಾಗಿದೆ. ಆ ತಾಲೂಕುಗಳಿಗೆ ಯಾವ ಪರಿಸ್ಥಿತಿ ಇದೆ ಅದರ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಪಡೆದಿರುವಂತದ್ದು. ಈಗಾಗಲೇ ಈ ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬರ ಘೋಷಣೆ ಯಾವ ನಿಯಮಗಳ ಮೇಲೆ ಬರ ಘೋಷಣೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅನುದಾನಗಳನ್ನ ಕೊಡಬೇಕು ಅನ್ನೋದು ಬಗ್ಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನು ತರಿಸ್ಕೊಂಡಿರುವಂತದ್ದು. ಇವತ್ತು ಬೆಂಗಳೂರು ನಗರ ಹಾಗೂ ಗ್ರಾಮೀಣ ಹಾಗೂ ದಕ್ಷಿಣ ಜಿಲ್ಲೆಗಳ ಸಭೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ಶಾಸಕರು ಹಾಗೂ ಶಾಸಕರ ಜೊತೆ ಒಂದು ಸಭೆಯನ್ನ ಆಲಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ
ಒಂದ್ ಕಡೆ GBA ಎಲೆಕ್ಷನ್ ಕೂಡ ಕೇಳಿ ಬರ್ತಾ ಇರೋಂಥದ್ದು. GBA ಚುನಾವಣಾ ತಯಾರಿ ಕೂಡ ಇವತ್ತಿನ ಸಭೆಯಲ್ಲಿ ಯಾವ ರೀತಿ ಒಂದು ಆ ಸಂಘಟನೆ ಮಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಗೆಲ್ಲೋದಕ್ಕೆ ಯಾವೆಲ್ಲ ಒಂದು ವಿಚಾರಗಳನ್ನ ಮಾನದಂಡಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ಬೇಕು ಅನ್ನೋದು ಒಂದು ಕಡೆ ಚರ್ಚೆ ಆದ್ರೆ, ಮತ್ತೊಂದು ಕಡೆ ಅಸಮಾಧಾನಿತ ಶಾಸಕರನ್ನು ಸಮಾಧಾನ ಪಡಿಸೋ ಓಲೈಕೆ ಮಾಡುವುದಕ್ಕೂ ಸಿಎಂ ಮುಂದಾಗ್ತಾರ ಎಂಬ ಚರ್ಚೆಗಳು ಶುರುವಾಗಿರುವಂತದ್ದು. ಒಂದು ಕಡೆ ಪ್ರಿಯಾ ಕೃಷ್ಣ ಹಾಗೂ ಎಂ ಕೃಷ್ಣಪ್ಪ ಅವರಿಗೆ ಅವಕಾಶ ಸಿಕ್ಕಿಲ್ಲ ಸಚಿವ ಸ್ಥಾನ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪಕ್ಷದಿಂದ ಅಂತರವನ್ನ ಕಾಪಾಡ್ಕೊಳ್ತಾ ಇದ್ದಾರೆ. ಸದನಕ್ಕೂ ಬಾರದೆ ತಮ್ಮ ಅಸಮಾಧಾನವನ್ನ ನೇರವಾಗಿ ಸ್ಪಷ್ಟ ಸಂದೇಶವನ್ನು ಕೂಡ ಕಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರು ಸಭೆಯಲ್ಲಿ ಭಾಗಿಯಾದಂತ ಸಂದರ್ಭದಲ್ಲಿ ಅವರಿಗೆ ಯಾವ ಭರವಸೆಯನ್ನ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.